ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೆ ಸಂಡೇ, ಸೊ ಅದಕ್ಕೆ ಎಲ್ಲರೂ ಅತ್ತೆ ಮನೆಗೆ ಮತ್ತೆ ಬಂದಿದ್ದೀವಿ. ನೋಡಿ ಇಲ್ಲಿ ಆಲ್ರೆಡಿ ನಮ್ಮ ಅಕ್ಕ ತಿಂಡಿ ತಿಂತಾ ಇದ್ದಾರೆ. ಆಲ್ರೆಡಿ ಊಟ ಟೈಮು ಊಟ ಮಾಡ್ತಿದ್ದಾರೆ. ಅತ್ತೆ ಬಂದಿದ್ದಾರೆ. ಇನ್ನು ಅತ್ತೆ ಹೆಂಗಿದ್ದೀರ ಅತ್ತೆ? ಓಕೆ, ಸೂಪರ್. ಮತ್ತೇನು ತಾಯಿ, ನಮ್ಮ ತಾಯಿ, ನಮ್ಮಮ್ಮ. ಇವತ್ತು ನಮ್ಮತ್ತೆ ಶಾರದತ್ತೆ ಅಂತ, ಅವರು ಮೈಸೂರಲ್ಲಿದ್ದಾರೆ. ಅವ್ರ ಮಗಳು ಇವರು ಸುರಭಿ ಅಂತ. ಇವರು ಸ್ವಲ್ಪ ನಾಚಿಕೆ ಜಾಸ್ತಿ ಅಲ್ಲ? ಮತ್ತೆ ಏನ್ ಮಾತಾಡಿ? ಏನಿಲ್ಲ ಮಾತಾಡಕ್ಕೆ. ಏನು ಇಲ್ವಾ? ಇವಾಗ ಟ್ರಾವೆಲ್ ಹೆಂಗಿತ್ತು? ಚಳಿ ಹೊರಟಿದ್ದೆ ಬೆಳಗ್ಗೆ 6 o'clock, 5:30. ಅಷ್ಟೇ, ಏನಿಲ್ಲ ಮಾತಾಡಕ್ಕೆ. ಏನಿಲ್ಲ. ಮಾಡು ಇಬ್ರು ಸೇರಿ ಇವತ್ತು ಸ್ಪೆಷಲ್ ಏನಂದ್ರೆ ಇಬ್ರು ಸೇರಿ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಇಲ್ಲ ಅರ್ಧ ಪನ್ನೀರ್ನ ಫ್ರೈ ಮಾಡ್ಕೊಂಡು, ಇನ್ನರ್ಧ ಪನ್ನೀರ್ನ ಹಾಗೆ ಇಟ್ಕೊಂಡು. ಪನ್ನೀರ್ ತಿಂದ್ರೆ ಪ್ರೋಟೀನ್ ಬರುತ್ತೆ. ಹಾ, ಅದಕ್ಕೋಸ್ಕರ ಇವತ್ತು ನಾವು ಪನ್ನೀರ್ ಬಿರಿಯಾನಿ ಮಾಡ್ತಾ ಇರೋದು. ಪನ್ನೀರ್ ಬಿರಿಯಾನಿನ ಪನ್ನೀರ್ ಪಲಾವ್. ಇದು ಏನ್ ಮಾಡ್ತಿದ್ವಿ? ಪನ್ನೀರ್ ಪಲಾವ್ ಅಷ್ಟೇ. ತಿಂದ್ರೆ ಹೇಳೋಣ ಬಿರಿಯಾನಿನ ಪಲಾವ್. ಹಾ, ಅವ್ರು ದೊಡ್ಡವರೆಲ್ಲ ಕುತ್ಕೊಂಡು ಟೆಸ್ಟ್ ಮಾಡಿ ನಾವಿಬ್ರು ಮಾಡೋಣ. ತೀರ್ಥಹಳ್ಳಿಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಎಳ್ಳಮ್ಮಸೆದು ಏನಿವತ್ತು ತೆಪ್ಪೋತ್ಸವ, ಅದಕ್ಕೆ ತೀರ್ಥಹಳ್ಳಿಗೆ ಹೋಗ್ತಾ ಇದೀವಿ. ಯಾರ್ಯಾರಂದ್ರೆ ಅತ್ತೆ ಇಲ್ಲಿ ನೋಡಿ. ಹಾಯ್ ಮಾಮಾ. ಸುರಭಿ ಅಕ್ಕ, ಲಕ್ಷ್ಮಿ, ಇವರಿಬ್ರು ಸೇಫ್ ಆಗಿಂದ ಕುತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಮತ್ತೆ ಈ ಕಡೆ ತಿರುಗ್ಬೇಕು, ಈ ಕಡೆ ತಿರುಗ್ಲೇಬೇಕು. ಹೋದೆ ಸೋತೆ ಹೋದೆ. ಸೋತೆ ಹೋದೆ ನೀ ಮೊದಲ ಕೊನೆಯಾಸೆ ನನ್ನ ಎದೆಗೆ ಇಳಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ. ಒಳಗೆ ಬರಲು ತಡವಿಂದೇಕೆ ಕಿಟಕಿಲೇ ನಾಕಾದೆ. ರಾಗ ಬೇಡ, ಮಾಮೂಲಿ ಆಗಿರ್ತಲ್ಲ. ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುಲ ಕಾಣದಂತೆ, ಚೇತನವಾದಂತೆ ನೀ ಬಂದ ಮೇಲೆ ಬಾಕಿ ಮಾತೇನು. ಅವಳಾಗಕ್ಕೆ ಹೋದ್ರಿ ಮತ್ತೆ ಸೇರುವ ಶುಭ ಸಮಯದಿ ವಿರಹಾಯದು ಮುಂದೆ ಸಂಗೀತ. ಚೆನ್ನಾಗಿ ಹೇಳಿದ್ರು ಎಲ್ಲರಿಗೂ. ಜಸ್ಟ್ ತೀರ್ಥಹಳ್ಳಿ ಎಂಟ್ರಿ. ಆಕ್ಚುಲಿ ತೀರ್ಥಹಳ್ಳಿ ಫೇಮಸ್ ಜಾತ್ರೆ ಅಂದ್ರೆ ಎಳ್ಳಮ್ಮೋಸೆ ದಿವಸ. ಹೆಂಗಿದೆ ನೋಡಿ ರೋಡ್ ಲೈಟಿಂಗ್ಸು.
ಅತ್ತೆ ಜಾತ್ರೆಯಲ್ಲಿ ಏನು ಕೊಡಿಸ್ತೀರಾ? ಯಾರಿಗೆ? ಅಕ್ಕನಿಗೆ? ಲಾಲಿಪಾಪ್. ಅಕ್ಕ ನಿನಗೇನು ಬೇಕು ಕೇಳು. ನೋಡೋಣ ಮುಂದೆ ಹೋಗ್ತಾ ಕೇಳ್ತೀನಿ. ಮಹಾಲಕ್ಷ್ಮಿ ನಿನಗೆ? ಬರೀ ಮಂಡಕ್ಕಿ. ಮಹಾಲಕ್ಷ್ಮಿಗೆ ಯಾವಾಗಲೂ ಮಂಡಕ್ಕಿ. ಪ್ರಥಮ ನಿಮ್ಗೇನು ಬೇಕು ಜಾತ್ರೆಯಲ್ಲಿ? ಏನು ಬೇಡವಾ? ಆಲ್ರೆಡಿ ನಮ್ಮ ಮಾಮ ಮತ್ತೆ ನಮ್ಮತ್ತೆ ಅವ್ರು ಆಲ್ರೆಡಿ ಹೋಗಿದ್ದಾರೆ ಮಂಡಕ್ಕಿ ತರಕ್ಕೆ. ನಮ್ಮ ಮಾಮ ಮತ್ತೆ ದೀಪ್ತಿ ಏನು ತಗೊಂತಿದ್ಯಾ? ಖಾರ ಮಂಡಕ್ಕಿ. ಇಲ್ಲಿ ಜಾತ್ರೆಗೆ ಬಂದಿದ್ವಲ್ಲ, ಹಾಗೆ ಇಲ್ಲಿ ಸ್ವಲ್ಪ ತಿನ್ನೋಣ ನೋಡಿದ್ವಿ. ಮಂಡಕ್ಕಿ ಎಲ್ಲ ನೋಡಿದ್ವಿ. ಜಾತ್ರೆ ಅಂದ್ರೆ ಖಾರ ಮಂಡಕ್ಕಿ ನೋಡಿದ್ವಿ, ಆಸೆ ಆಯ್ತು. ಸೊ ತಿನ್ನೋಣ ಅಂತ ತಗೊಂಡಿದೀವಿ, ನೋಡ್ಬೇಕು. ಜಾತ್ರೆಗೆ ಬಂದರೆ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಇಯರ್ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ರು ಬನ್ನಿ, ಎಲ್ಲರೂ ಎಂಜಾಯ್ ದ ಜಾತ್ರೆ. ಆ್ಯಂಡ್ ನೋಡಿ ಹೆಂಗಿದೆ ಕ್ರೌಡ್ ಅಂತ. ಜಾತ್ರೆಯಲ್ಲಿ ಏನು ತೊಗೊಂಡ್ರು ಫಿಕ್ಸ್ ರೇಟ್, ಅದಕ್ಕೆ ಜಾತ್ರೆಯಲ್ಲಿ ಏನು ತೊಗೊಂಡ್ಬಾರ್ದು. ಮಕ್ಕಳು ಮಾಡ್ತಾರೆ ನಮ್ಮಲ್ಲಿ ಮಕ್ಕಳು. ಒಳ್ಳೆ ಕಡೆ ಹೋಗ್ತಾ ಇದೀವಿ. ಕಾನ್ಸಂಟ್ರೇಷನ್ ಇತ್ತಲ್ಲ. ಎಲ್ಲಿಗೆ ಹೋಗ್ತಾ ಇದೀವಿ? ಜಾತ್ರೆಯಲ್ಲಿ ಹೊಳೆ ಕಡೆ ಹೋಗ್ತಾ ಇದೀವಿ. ತೆಪ್ಪೋತ್ಸವ ಕಡೆ ಹೋಗ್ತಾ ಇದೀವಿ. ಲೈಟಿಂಗ್ಸ್ ಅಲ್ಲಿ ಮಾಡಿರೋ ಧರ್ಮಸ್ಥಳದ ದೇವಸ್ಥಾನ. ಎಷ್ಟು ವರ್ಷದ ಕನಸುಗಳು ಅನ್ಸುತ್ತೆ ತುಂಬಾ ಜನ ಇದ್ದಾರೆ. ವೇಟಿಂಗ್ ಫಾರ್ ದೇವ್ರು ಬರ್ತಾ ಇದೆ ಅಂತ ಎಲ್ಲರೂ ಕಾಯ್ತಿದ್ದಾರೆ. ಪಟಾಕಿ ನೋಡ್ರಿ ಎಂತ ಚಂದ ಇದೆ. ಪರಶುರಾಮ ಏನ್ ನೋಡಕ್ ಮಜಾ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪಟಾಕಿ ಇದೆಲ್ಲ ನೋಡಕ್ ತುಂಬಾ ಮಜಾ ಇರುತ್ತೆ. ಲೈಟಿಂಗ್ಸು, ಆಮೇಲೆ ಜನ, ಇದೆಲ್ಲ ವಾವ್. ಇದೀಗ ತೆಪ್ಪದ ಹತ್ರ ಸಮ್ಮಿಷ್ಟ ಆಗಿದೆ. ಪಲ್ಲಕ್ಕಿಯ ಉತ್ಸವ ತೆಪ್ಪದ ಸಂಗೀತ ಸನ್ನಿವೇಶಿಸ್ತಾ ಇದೆ. ಎಲ್ಲರೂ ಕೂಡ ಎಲ್ಲೆಲ್ಲಿ ಕೂತ್ಕೊಂಡಿದ್ದೀರಿ ಅಲ್ಲೇ ಕೂತ್ಕೊಂಡಿರ್ಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಳೆದ 5 ದಿನಗಳಿಂದ ರಾಮೇಶ್ವರ ತಪೋತ್ಸವ ಸಮಿತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ, ಮಾನ್ಯ ತೀರ್ಥಹಳ್ಳಿಯ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಸಡಗರ ರಾಮೇಶ್ವರ ದೇವರ ಪಲ್ಲಕ್ಕಿಯ ಉತ್ಸವದ ನಂತರ ತೆಪ್ಪದ ಉತ್ಸವ ನಡೀತಾ ಇದೆ. ಸಿಡಿಬತ್ತುಗಳು ಪ್ರದರ್ಶನವನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ, ದಯವಿಟ್ಟು ಯಾರ್ಯಾರು ಅಲ್ಲಿದ್ದೀರಿ, ಹೊಳೆ ಹತ್ರ ಇದ್ದೀರಿ, ತೆಪ್ಪದಿಂದ ಹಿಂದೆ ಇದ್ದಾರೆ, ದಯವಿಟ್ಟು ಹಿಂದೆ ಕೂರ್ಬೇಕು ಅಂತಕ್ಕಂಥ ವಿನಂತಿ ಇದೆ. ಬಹಳ ವಿಜೃಂಭಣೆಯಿಂದ ಈ ಬಾರಿಯ ರಾಮೇಶ್ವರ ದೇವರ ತಪೋತ್ಸವ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ತೀರ್ಥಹಳ್ಳಿಯ ರಾಮೇಶ್ವರ ತಪೋತ್ಸವ ಸಮಿತಿ ಹಾಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ರಾಮೇಶ್ವರ ದೇವರ ಹೆಸರಿನ ಪಟಾಕಿ ಮೇಲೆ ಪ್ರದರ್ಶನ ಕೊಡಿ. ಸಾಗರ ಕ್ಷೇತ್ರ ಜನಪ್ರಿಯ ಶಾಸಕರು, ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ತೀರ್ಥಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ, ಮಾಜಿ ಸಚಿವರು ಆಗಿರ್ತಕ್ಕಂಥ, ಹಿರಿಯರಾಗಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರ ಮಾರ್ಗದರ್ಶನದಂತೆ ತೀರ್ಥಹಳ್ಳಿಯ ರಾಮೇಶ್ವರ ತಪೋತ್ಸವ ಸಮಿತಿಯ
ಜಾತ್ರಾ ಮಹೋತ್ಸವ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರ ಮಾರ್ಗದರ್ಶನ ಕೂಡ ಇದೆ. ಇವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮವರೇ ಆಗಿರ್ತಕ್ಕಂಥ ಶಿವಮೊಗ್ಗದ ಸೂಡ ಅಧ್ಯಕ್ಷರು ಸುಂದರೇಶ್ ಹಸ್ಪೇಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕೂಡ ಎಳ್ಳಮಾಸಿಗೆ ಒಂದು ಭಕ್ತಿಪೂರ್ವಕ ಧಾರ್ಮಿಕ ಪರಂಪರೆಗೆ ಜನರನ್ನು ಮತ್ತೊಮ್ಮೆ ಸೆಳೆದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದಕ್ಕೆ ಸಹಕರಿಸಿದಂಥ ಇದಕ್ಕೆ ದೇಣಿಗೆ ನೀಡಿದಂಥ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಹೆಚ್ಚು ದೇಣಿಗೆ ಕೊಡುವಂಥ ಶ್ರೀರಾಮೇಶ್ವರ ಆಶೀರ್ವಾದ ಮಾಡಿ. ಹಾಗೆ ನಮ್ಮ ಏನು ಶ್ರೀರಾಮೇಶ್ವರ ನಮ್ಮ ಸ್ವಲ್ಪ ಅಡಿಕೆಗೆ ಎಲೆ ಚುಕ್ಕೆ ರೋಗ, ಬೇರೆ ಬೇರೆ ಮಳೆ ಹೆಚ್ಚಿನ ಕಾಯಿಲೆಗಳು ಬಂದಿದ್ದ ಶಿವಮೊಗ್ಗಕ್ಕೆ ಬಾಯ್ ಮಾಡಿ ಎಲ್ಲರೂ ತೀರ್ಥಹಳ್ಳಿಗೆ